ಈ ರೀತಿ ಉಬ್ಕೊಂಡು ಬರಬೇಕು ಅಂತಂದರೆ ಈ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಆಗೋದಿಲ್ಲ ಅಲ್ವಾ. ಮತ್ತು ಗರಿಗರಿಯಾದ ದೋಸೆ ರೆಡಿ ಆಗುತ್ತೆ ನಮಗೆ. ನೋಡ್ತಾ ಇರ್ಬೋದು ಸೂಪರ್ ಆಗಿರುವಂಥ ಪಡ್ಡು ಈ ಥರ ರೆಡಿ. ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲಿ ನೋಡ್ತಾ ಇರ್ಬೋದು ದೋಸೆ ಹಿಟ್ಟು ಯಾವ ರೀತಿ ಉಬ್ಕೊಂಡು ಬಂದಿದೆ ಅಂತಂದ್ಬಿಟ್ಟು. ಈ ರೀತಿ ಉಬ್ಕೊಂಡು ಬರಬೇಕು ಅಂತಂದರೆ ಈ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಆಗೋದಿಲ್ಲ ಅಲ್ವಾ. ಹಾಗಾಗಿ ಯಾವ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಅಂತ ಅನ್ನೋದಾದರೆ, ನಿನ್ನೆ ನಾನು ಸ್ವಲ್ಪ ಅರ್ಧಕ್ಕೆ ಇತ್ತು, ನೈಟ್ ಹಿಟ್ಟು ಮಾಡಿ ಇಡುವಾಗ ಮಾರ್ನಿಂಗ್ ನೋಡುವಾಗ ಇಷ್ಟು ಉಬ್ಕೊಂಡು ಬಂದಿದೆ ಸ್ನೇಹಿತರೆ. ಈ ರೀತಿ ಉಬ್ಕೊಂಡು ಬಂದರೆ ಏನಾಗುತ್ತಪ್ಪ ಅಂತಂದರೆ ದೋಸೆ ಆಗಿರ್ಬೋದು, ಪಡ್ಡಾಗಿರ್ಬೋದು ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಗರಿಗರಿಯಾದ ದೋಸೆ ರೆಡಿ ಆಗುತ್ತೆ ನಮಗೆ ಹೋಟೆಲ್ ಸ್ಟೈಲಲ್ಲಿ. ಈ ರೀತಿ ಒಂದು ಮಾಡಬೇಕು ಅಂತಂದರೆ ಯಾವುದೆಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಬೇಕು ಅಂತ ನಿಮಗೆ ಶೇರ್ ಮಾಡ್ಕೊತೀನಿ. ನಾನು ಯಾವ ರೀತಿ ಫಾಲೋ ಮಾಡಿದೆ ಅಂತಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ನಿಮ್ಗೆ ಕೂಡ ಯೂಸ್ಫುಲ್ ಆಗುತ್ತೆ ಅಂದ್ಬಿಟ್ಟು ನಾನು ಈ ಒಂದು ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ ನಮ್ಮ ಚಾನಲಲ್ಲಿ. ಇದು ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ಫಸ್ಟ್ ಟೈಮ್ ಓಪನ್ ಮಾಡ್ತಾ ಇರೋದು. ಆದಷ್ಟು ನಾನು ಫಸ್ಟ್ ವಿಡಿಯೋದಲ್ಲಿ ಈ ಒಂದು ಒಳ್ಳೆ ಕಂಟೆಂಟನ್ನು ತೊಗೊಂಡು ಬಂದಿದ್ದೀನಿ. ಆದಷ್ಟು ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕಿರೋಂಥ ಪ್ರತಿ ಒಂದು ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಡ್ತಾ ಇರ್ಬೋದು ಈ ಒಂದು ಹಿಟ್ಟನ್ನು ಈ ರೀತಿ ರೆಡಿ ಮಾಡ್ಕೋಬೇಕಂತಂದರೆ ಯಾವ ರೀತಿ ಮಾಡಬೇಕು ಅಂತ ಹೇಳೋದಾದರೆ, ನಾವು ಬೆಳಗ್ಗೆನೇ ನೆನೆಸಿಡಬೇಕು. ಅಕ್ಕಿ, ಮೆಂತ್ಯ ಕಾಳು, ಉದ್ದಿನಕಾಳು, ಈ 3 ಐಟಮನ್ನು ಬೆಳಗ್ಗೆನೇ ನೆನೆಸಿಡಬೇಕು ಸ್ನೇಹಿತರೆ. ಯಾಕಂದರೆ ಈ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಲೇಟಾಗಿ ಹಾಕಿದರೆ ಒಬ್ಬಿ ಬರೋದಿಲ್ಲ. ನಾವು ಬೆಳಗ್ಗೆನೇ ಕರೆಕ್ಟಾಗಿ 8-9 ಗಂಟೆ ಸುಮಾರು ಅಕ್ಕಿ, ಉದ್ದಿನಕಾಳು, ಮೆಂತ್ಯ ಈ 3 ಐಟಮನ್ನು ನೆನೆ ಹಾಕಬೇಕಾಗುತ್ತೆ. ಆ ಒಂದು ಟೈಮಲ್ಲಿ ಅಕ್ಕಿನ ನೆನೆಸಿಡಬೇಕು. ಮತ್ತು ಗ್ರೈಂಡ್ ಮಾಡೋದು ಯಾವಾಗಪ್ಪ ಅಂತಂದರೆ, ಗ್ರೈಂಡ್ ಮಾಡೋದು ಕರೆಕ್ಟಾಗಿ 5 ಗಂಟೆಯಿಂದ 6 ಗಂಟೆ ಒಳಗಡೆ ನೀವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. 6 ಗಂಟೆ ಮಿನಿಮಮ್ ಅಂದರೆ 6 ಗಂಟೆ ಅದನ್ನು ನೀವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. 6 ಗಂಟೆಗೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಬೆಳಗ್ಗೆನೇ ನೆನೆ ಹಾಕಬೇಕು ಅಕ್ಕಿನ ಅಂತ ಹೇಳೋದು. 6 ಗಂಟೆಗೆ ನಾವು ಹಿಟ್ಟನ್ನು ರುಬ್ಬಿಟ್ಕೊಂಡ್ರೆ ಫುಲ್ಲು ನೈಟೆಲ್ಲ ನೆನ್ಕೊಳ್ಳುತ್ತೆ. ಫುಲ್ಲು ನೈಟೆಲ್ಲ ನೆನ್ಕೊಂಡಾಗ ಬೆಳಗ್ಗೆ ಎದ್ದು ದೋಸೆ ಆಗಿರ್ಬೋದು, ಪಡ್ಡು ಆಗಿರ್ಬೋದು, ಅಂದರೆ ಗುಂಡ್ಪಂಗ್ಳ ಅಂತೀವಿ, ಪಡ್ಡು ಅಂತೀವಿ, ತುಂಬ ರುಚಿಯಾಗಿ ಬರುತ್ತೆ. ಬಟ್ ಇದನ್ನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಮಾಡಿದರೆ ಪಡ್ಡು ಯಾವ ರೀತಿ ಬರುತ್ತೆ ಅಂತ. ಕಲರ್ಫುಲ್ಲಾಗಿ ತುಂಬ ರುಚಿಯಾಗಿ ಬರುತ್ತೆ. ಬನ್ನಿ, ಹಿಟ್ಟು ಉಬ್ಬಿತ್ತಲ್ವ, ಇದನ್ನು ಯಾವ ರೀತಿ ನೆನೆ ಹಾಕಿದ್ದೆ, ಏನೆಲ್ಲ ಐಟಮ್ಸ್ ಹಾಕಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಅಲ್ವಾ. ಇವಾಗ ನಿಮಗೆ ಮಾಡಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತಂದ್ಬಿಟ್ಟು ನೀವೇ ಕಣ್ಣಾರೆ ನೋಡುವಂತೆ ಈ ಟಿಪ್ಸ್ಗಳನ್ನು ಫಾಲೋ ಮಾಡಿದರೆ ಮನೆಯಲ್ಲಿ ಆರಾಮವಾಗಿ ಈ ರೀತಿ ಟೇಸ್ಟಿಯಾಗಿರುವಂಥ ದೋಸೆ ಆಗಿರ್ಬೋದು, ಪಡ್ಡಾಗಿರ್ಬೋದು ಮಾಡಿಕೊಂಡು ತಿನ್ನಲಿಕ್ಕೆ ಸಾಧ್ಯ. ಓಕೆ, ನೋಡ್ತಾ ಇರ್ಬೋದು. ಇವಾಗ ನಾನು ಇದಕ್ಕೆ ಸೋಡಾ ಮತ್ತು ಉಪ್ಪನ್ನು ಮಿಕ್ಸ್ ಮಾಡ್ಕೊತೀನಿ. ಇವಾಗ ಹಿಟ್ಟನ್ನು ತೊಗೊಂಡ್ವಲ್ವ, ಒಂದು ಚಿಕ್ಕ ಬೌಲಲ್ಲಿ ತೊಗೊಂಡಿದ್ದೀನಿ. ಸ್ವಲ್ಪ ಸೋಡಾ ಹಾಕಿಬಿಟ್ಟು, ತುಂಬ ಬೇಡ, ಸ್ವಲ್ಪ ಹಾಕಿಬಿಟ್ಟು ಇವಾಗ ಉಪ್ಪು ಹಾಕ್ಬಿಟ್ಟು ಎಷ್ಟು ಬೇಕೋ ಅಷ್ಟನ್ನು ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೋಬೇಕು. ತುಂಬ ನೀರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಗಟ್ಟಿ ಇದ್ದರೆ ಸಾಕಾಗುತ್ತೆ. ಇವಾಗ ಒಂದು ಸ್ವಲ್ಪ ನೀರು ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ಹಿಟ್ಟು ಸ್ವಲ್ಪ ನೀರಾದರೆ ಅಷ್ಟೊಂದು ಚೆನ್ನಾಗಿ ಬರೋಂಗಿಲ್ಲ, ಸ್ವಲ್ಪ ಗಟ್ಟಿ ಹಂಗೆ ಇರಬೇಕು. ಆವಾಗ ನಮಗೆ ಪಡ್ಡು ಆಗಿರ್ಬೋದು, ದೋಸೆ ಆಗಿರ್ಬೋದು ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಈ ರೀತಿ ಇರಬೇಕು. ಈ ರೀತಿ ಇತ್ತು ಅಂದರೆ ಪಡ್ಡು ಮಾಡಲಿಕ್ಕೆ ಕರೆಕ್ಟಾಗಿ ಹಿಟ್ಟು ರೆಡಿಯಾಗಿದೆ. ಬನ್ನಿ ಇವಾಗ ಹಾಕಿ ತೋರಿಸ್ತೀನಿ. ಆಲ್ರೆಡಿ ಹಂಚು ಕಾದಿದೆ, ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಈ ರೀತಿ ಹಾಕ್ಕೊಂಡು ಹಿಟ್ಟು ಚಿಕ್ಕದಾಗಿ ಪಡ್ಡು ಹಾಕಿ ಮಾಡಿದ್ರೆ ತಿಂತಾಯಿದ್ರೆ ತುಂಬ ರುಚಿಯಾಗಿ ಬರುತ್ತೆ.
ಯಾವುದೇ ರೀತಿ ಕ್ಲೋಸ್ ಮಾಡುವಂಥ ಅವಶ್ಯಕತೆ ಇಲ್ಲ, ಹಿಂಗೆ ಓಪನ್ ಆಗಿ ಬೇಯಿಸ್ಕೋಬೋದು. ಇವಾಗ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಬೇಯ್ತಾ ಇದೆ. ಇವಾಗ ಟರ್ನ್ ಮಾಡ್ಕೊಂಬಿಡೋಣ. ನೋಡ್ತಾ ಇರ್ಬೋದು ಕಲರ್ಫುಲ್ ಆಗಿರುವಂಥ ಪಡ್ಡು, ರುಚಿಯಾಗಿ ಮಾಡುವಂಥ ಪಡ್ಡು ಎಷ್ಟು ಚೆನ್ನಾಗಿ ಬಂದಿದೆ. ಉಬ್ಬಿಕೊಂಡು ಕಲರ್ ನೋಡ್ತಾ ಇದ್ರೆ ತಿನ್ಬೇಕು ಅನಿಸುತ್ತಲ್ವ, ಅಷ್ಟೇ ಸಾಫ್ಟಾಗಿರುತ್ತೆ. ನಾನು ಉದ್ದಿನಕಾಳು ಎಷ್ಟು ಹಾಕಿದ್ದೀನಪ್ಪ ಅಂತಂದರೆ 1 kg ಅಂದರೆ 1 ಸೇರು ಅಕ್ಕಿಗೆ 1/4 kg ಅಷ್ಟು ಉದ್ದಿನಕಾಳು ಹಾಕಿದ್ದೀನಿ. ಅದು ಮತ್ತೆ ಹೇಳಿಲ್ಲ ಅಂತ ಅಂದ್ಕೊಬೇಡಿ, ಇವಾಗ ಹೇಳ್ತಾ ಇರೋದು 1 kg ಅಂದರೆ 1 ಸೇರು ಅಕ್ಕಿಗೆ 1/4 kg ಆಗುವಷ್ಟು ಉದ್ದಿನಕಾಳನ್ನ ಹಾಕಿದ್ದೀನಿ. ಇವಾಗ ರೆಡಿಯಾಗಿದೆ ಪಡ್ಡು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ ಅಂತ. ಇವಾಗ ನಾನು ಪ್ಲೇಟಿಗೆ ತೆಗೆದು ತೋರಿಸ್ತೀನಿ. ನೋಡ್ತಾ ಇರ್ಬೋದು ಸೂಪರ್ ಆಗಿರುವಂಥ ಪಡ್ಡು ಈ ಥರ ರೆಡಿ ಮಾಡ್ಕೊಬೋದು. ತುಂಬ ಸಾಫ್ಟಾಗಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಮಾಡ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಯಾರಿಗೆಲ್ಲ ಈ ರೀತಿ ಪಡ್ಡನ್ನು ಮಾಡ್ಕೋಬೇಕು ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ಈ ಒಂದು ವಿಡಿಯೋನ ಎಲ್ಲ ಮಹಿಳೆಯರಿಗೆ ತಲುಪಲಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್.